ಮೊದಲನೇ ಪ್ರಶ್ನೆ, ಪ್ರಸಿದ್ಧ ಪುಣ್ಯಕ್ಷೇತ್ರ ತುಂಗನಾಥ ದೇವಾಲಯ ಯಾವ ರಾಜ್ಯದಲ್ಲಿದೆ? ಎ ಉತ್ತರ ಪ್ರದೇಶ್, ಬಿ ತಮಿಳುನಾಡು, ಸಿ ಜಾರ್ಖಂಡ್, ಡಿ ಉತ್ತರಾಖಂಡ್. ಉತ್ತರ ಡಿ ಉತ್ತರಾಖಂಡ್. ಎರಡನೇ ಪ್ರಶ್ನೆ, ನೀವು ಓಟದಲ್ಲಿ ಎರಡನೇ ಸ್ಥಾನದಲ್ಲಿರುವ ವ್ಯಕ್ತಿಯನ್ನು ಮೀರಿಸಿದರೆ ನೀವು ಯಾವ ಸ್ಥಾನದಲ್ಲಿರುತ್ತೀರಿ? ಎ ಮೊದಲನೇ, ಬಿ ಎರಡನೇ, ಸಿ ಮೂರನೇ, ಡಿ ನಾಲ್ಕನೇ. ಉತ್ತರ ಬಿ ಎರಡನೇ. ಮೂರನೇ ಪ್ರಶ್ನೆ, ಒಬ್ಬ ರೈತನಿಗೆ 17 ಕುರಿಗಳಿದ್ದವು. ಅವುಗಳಲ್ಲಿ 9 ಹೊರತುಪಡಿಸಿ ಉಳಿದವು ಸತ್ತವು. ಈಗ ಎಷ್ಟು ಕುರಿಗಳು ಉಳಿದಿವೆ? ಎ 8, ಬಿ 9, ಸಿ 17, ಡಿ 0. ಉತ್ತರ ಬಿ 9. ನಾಲ್ಕನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದು? ಎ ಗಿಳಿ, ಬಿ ನವಿಲು, ಸಿ ಪಾರಿವಾಳ, ಡಿ ಹಂಸ. ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ. ಐದನೇ ಪ್ರಶ್ನೆ, ಯಾವುದು ಹೆಚ್ಚಾದಂತೆ ಕಡಿಮೆ ಆಗುತ್ತದೆ? ಎ ವಯಸ್ಸು, ಬಿ ಹಣ, ಸಿ ಸಮಯ, ಡಿ ಬೆಳಕು. ಉತ್ತರ ಸಿ ಸಮಯ. ಆರನೇ ಪ್ರಶ್ನೆ, ಜಗತ್ತಿನ ಅತ್ಯಂತ ಎತ್ತರವಾದ ಉದ್ದವಾದ ಪ್ರಾಣಿ ಯಾವುದು? ಎ ಆನೆ, ಬಿ ಜಿರಾಫೆ, ಸಿ ಒಂಟೆ, ಡಿ ಕುದುರೆ. ಉತ್ತರ ಬಿ ಜಿರಾಫೆ. ಏಳನೇ ಪ್ರಶ್ನೆ, ಭಾರತದ ರಾಷ್ಟ್ರಗೀತೆಯನ್ನು ಬರೆದವರು ಯಾರು? ಎ ಪ್ರೇಮಚಂದ್, ಬಿ ರವೀಂದ್ರನಾಥ್ ಟ್ಯಾಗೋರ್, ಸಿ ಮಹಾತ್ಮ ಗಾಂಧಿ, ಡಿ ತುಳಸಿದಾಸ್. ಉತ್ತರ ಬಿ ರವೀಂದ್ರನಾಥ್ ಟ್ಯಾಗೋರ್. ಎಂಟನೇ ಪ್ರಶ್ನೆ, ಬಿಳಿ ಬಾಳೆಹಣ್ಣು ಎಲ್ಲಿ ಕಂಡು ಬರುತ್ತದೆ? ಎ ಭಾರತ, ಬಿ ಜಪಾನ್, ಸಿ ಆಸ್ಟ್ರೇಲಿಯಾ, ಡಿ ಇಂಡೋನೇಷಿಯಾ. ಉತ್ತರ ಡಿ ಇಂಡೋನೇಷಿಯಾ. ಒಂಬತ್ತನೇ ಪ್ರಶ್ನೆ, ಗಣಿತ 25 × 4 ? ಎ 200, ಬಿ 100, ಸಿ 110, ಡಿ 120. ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ. ಹತ್ತನೇ ಪ್ರಶ್ನೆ, ಒಬ್ಬ ವ್ಯಕ್ತಿ 500ಕ್ಕೆ ವಸ್ತು ಖರೀದಿಸಿ 610ಕ್ಕೆ ಮಾರಿದರೆ ಲಾಭ ಎಷ್ಟು? ಎ 50, ಬಿ 75, ಸಿ 100, ಡಿ 110. ಉತ್ತರ ಡಿ 110. 11ನೇ ಪ್ರಶ್ನೆ, ಒಂದು ರೈಲು 60 ಕಿಲೋಮೀಟರ್ ಗಂಟೆ ವೇಗದಲ್ಲಿ 3 ಗಂಟೆ ಸಂಚರಿಸಿದರೆ ಎಷ್ಟು ದೂರ ಹೋಗುತ್ತದೆ? ಎ 100 ಕಿಲೋಮೀಟರ್, ಬಿ 110 ಕಿಲೋಮೀಟರ್, ಸಿ 120 ಕಿಲೋಮೀಟರ್, ಡಿ 180 ಕಿಲೋಮೀಟರ್. ಉತ್ತರ ಡಿ 180 ಕಿಲೋಮೀಟರ್. 12ನೇ ಪ್ರಶ್ನೆ, ರೀಸನಿಂಗ್ ಬುಕ್ ರೀಡ್ ಫುಡ್. ಆಪ್ಷನ್ ಎ ಕುಕ್, ಬಿ ಈಟ್, ಸಿ ಬೈ, ಡಿ ಸೇಲ್. ಉತ್ತರ ಬಿ ಈಟ್. 13ನೇ ಪ್ರಶ್ನೆ, ಸೋಮವಾರದ ನಂತರ ಯಾವ ದಿನ ಬರುತ್ತದೆ? ಎ ಭಾನುವಾರ, ಬಿ ಮಂಗಳವಾರ, ಸಿ ಬುಧವಾರ, ಡಿ ಗುರುವಾರ. ಉತ್ತರ ಬಿ ಮಂಗಳವಾರ. 14ನೇ ಪ್ರಶ್ನೆ,
ಮಾನವರು ಉಸಿರಾಡಲು ಅಗತ್ಯವಾದ ಅನಿಲ ಯಾವುದು? ಎ ನೈಟ್ರೋಜನ್, ಬಿ ಕಾರ್ಬನ್ ಡೈಆಕ್ಸೈಡ್, ಸಿ ಹೈಡ್ರೋಜನ್, ಡಿ ಆಮ್ಲಜನಕ. ಉತ್ತರ ಡಿ ಆಮ್ಲಜನಕ. 15ನೇ ಪ್ರಶ್ನೆ, ಭೂಮಿಗೆ ಬೆಳಕು ಮತ್ತು ಶಾಖವನ್ನು ನೀಡುವ ಗ್ರಹ ಮಂಡಲದ ಕೇಂದ್ರ ಯಾವುದು? ಎ ಚಂದ್ರ, ಬಿ ಮಂಗಳ, ಸಿ ಸೂರ್ಯ, ಡಿ ಗುರು. ಉತ್ತರ ಸಿ ಸೂರ್ಯ. 16ನೇ ಪ್ರಶ್ನೆ, ಮಾನವ ದೇಹದಲ್ಲಿ ರಕ್ತವನ್ನು ಪಂಪ್ ಮಾಡುವ ಅಂಗ ಯಾವುದು? ಎ ಶ್ವಾಸಕೋಶ, ಬಿ ಹೃದಯ, ಸಿ ಯಕೃತ್, ಡಿ ಮೂತ್ರಪಿಂಡ. ಉತ್ತರ ಬಿ ಹೃದಯ. 17ನೇ ಪ್ರಶ್ನೆ, ಸಸ್ಯಗಳು ಆಹಾರ ತಯಾರಿಸಲು ಬಳಸುವ ಹಸಿರು ಒಣದ್ರವ್ಯ ಯಾವುದು? ಎ ಹಿಮೋಗ್ಲೋಬಿನ್, ಬಿ ಕ್ಲೋರೋಫಿಲ್, ಸಿ ಕ್ಲೋರಿನ್, ಡಿ ಕ್ಯಾಲ್ಸಿಯಂ. ಉತ್ತರ ಬಿ ಕ್ಲೋರೋಫಿಲ್. 18ನೇ ಪ್ರಶ್ನೆ, ಭಾರತದ ಮೊದಲ ಸ್ವತಂತ್ರ ಸಂಗ್ರಾಮ ನಡೆದ ವರ್ಷ ಯಾವುದು? ಎ 1757, ಬಿ 1857, ಸಿ 1885, ಡಿ 1942. ಉತ್ತರ ಬಿ 1857. 19ನೇ ಪ್ರಶ್ನೆ, ಭಾರತ ದೇಶದಲ್ಲಿ ಮತದಾನದ ಕನಿಷ್ಠ ವಯಸ್ಸು ಎಷ್ಟು? ಎ 16, ಬಿ 18, ಸಿ 21, ಡಿ 25. ಉತ್ತರ ಬಿ 18. 20ನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಧ್ವಜದ ಮಧ್ಯದಲ್ಲಿರುವ ಚಕ್ರದ ಹೆಸರು ಏನು? ಎ ಧರ್ಮಚಕ್ರ, ಬಿ ಅಶೋಕ ಚಕ್ರ, ಸಿ ಸುದರ್ಶನ ಚಕ್ರ, ಡಿ ವಿಷ್ಣು ಚಕ್ರ. ಉತ್ತರ ಬಿ ಅಶೋಕ ಚಕ್ರ. 21ನೇ ಪ್ರಶ್ನೆ, ಕರ್ನಾಟಕದ ಹೈಕೋರ್ಟ್ ಎಲ್ಲಿದೆ? ಎ ಬೆಂಗಳೂರು, ಬಿ ಬೆಳಗಾವಿ, ಸಿ ಮೈಸೂರು, ಡಿ ಹುಬ್ಳಿ. ಉತ್ತರ ಎ ಬೆಂಗಳೂರು. 22ನೇ ಪ್ರಶ್ನೆ, ಕ್ಯಾನ್ಸರ್ ಅನ್ನು ನೋಟಿಸಿಬಲ್ ಡಿಸೀಸ್ ಎಂದು ಘೋಷಿಸಿದ ರಾಜ್ಯ ಯಾವುದು? ಎ ಕರ್ನಾಟಕ, ಬಿ ತೆಲಂಗಾಣ, ಸಿ ಕೇರಳ, ಡಿ ತಮಿಳುನಾಡು. ಉತ್ತರ ಬಿ ತೆಲಂಗಾಣ. 23ನೇ ಪ್ರಶ್ನೆ, ಹುರಿದ ಕಡಲೆ ತಿಂದರೆ ಯಾವ ಶಕ್ತಿ ಹೆಚ್ಚಾಗುತ್ತದೆ? ಎ ದೃಷ್ಟಿಶಕ್ತಿ, ಬಿ ನೆನಪಿನ ಶಕ್ತಿ, ಸಿ ಲೈಂಗಿಕ ಶಕ್ತಿ, ಡಿ ದೈಹಿಕ ಶಕ್ತಿ. ಉತ್ತರ ಡಿ ದೈಹಿಕ ಶಕ್ತಿ. ಹುರಿದ ಕಡಲೆಗಳಲ್ಲಿ ಪ್ರೋಟೀನ್, ಕಾರ್ಬೋಹೈಡ್ರೇಟ್ ಮತ್ತು ಇತರೆ ಪೋಷಕಾಂಶಗಳು ಇರುವುದರಿಂದ ದೈಹಿಕ ಶಕ್ತಿ ಹೆಚ್ಚಿಸಲು ಸಹಾಯ ಮಾಡುತ್ತದೆ. 24ನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ಯೋಗ ದಿನ ಯಾವ ದಿನ ಆಚರಿಸಲಾಗುತ್ತದೆ? ಎ ಜೂನ್ 5, ಬಿ ಜೂನ್ 10, ಸಿ ಜೂನ್ 21, ಡಿ ಜುಲೈ 1. ಉತ್ತರ ಸಿ ಜೂನ್ 21. 25ನೇ ಪ್ರಶ್ನೆ, ಭೂಮಿಯ ಏಕೈಕ ನೈಸರ್ಗಿಕ ಉಪಗ್ರಹ ಯಾವುದು? ಎ ಮಂಗಳ, ಬಿ ಚಂದ್ರ, ಸಿ ಶುಕ್ರ, ಡಿ ಗುರು. ಉತ್ತರ ಬಿ ಚಂದ್ರ. 26ನೇ ಪ್ರಶ್ನೆ, ಯಾವ ತಿಂಗಳಿನಲ್ಲಿ 28 ದಿನಗಳಿವೆ? ಎ ಫೆಬ್ರವರಿ, ಬಿ ಜನವರಿ, ಸಿ ಜೂನ್,
ಡಿ ಎಲ್ಲ ತಿಂಗಳುಗಳು. ಉತ್ತರ ಡಿ ಎಲ್ಲ ತಿಂಗಳುಗಳು. ಪ್ರತಿ ತಿಂಗಳಲ್ಲೂ ಕನಿಷ್ಠ 28 ದಿನಗಳು ಇರುತ್ತವೆ. 27ನೇ ಪ್ರಶ್ನೆ. ಅತ್ಯಂತ ವೇಗವಾಗಿ ಓಡುವ ಪ್ರಾಣಿ ಯಾವುದು? ಎ ಚಿರತೆ, ಬಿ ಸಿಂಹ, ಸಿ ಕುದುರೆ, ಡಿ ಆನೆ. ಉತ್ತರ ಎ ಚಿರತೆ. 28ನೇ ಪ್ರಶ್ನೆ. ಪ್ರಭು ಶ್ರೀರಾಮನು ಎಷ್ಟು ವರ್ಷಗಳ ಕಾಲ ವನವಾಸಕ್ಕೆ ಹೋಗಿದ್ದನು? ಎ 6 ವರ್ಷ, ಬಿ 7 ವರ್ಷ, ಸಿ 10 ವರ್ಷ, ಡಿ 14 ವರ್ಷ. ಉತ್ತರ ಡಿ 14 ವರ್ಷ. 29ನೇ ಪ್ರಶ್ನೆ. ಯಾವುದು ಒಣಗಿದಂತೆ ಹೆಚ್ಚು ಒದ್ದೆಯಾಗುತ್ತದೆ? ಎ ಸಾಬೂನು, ಬಿ ಟವಲ್, ಸಿ ಬಟ್ಟೆ, ಡಿ ನೀರು. ಉತ್ತರ ಬಿ ಟವಲ್. 30ನೇ ಪ್ರಶ್ನೆ. ಯಾವ ಪ್ರಶ್ನೆಗೆ ಹೌದು ಎಂದು ಉತ್ತರಿಸಿದರೆ ಅದು ತಪ್ಪಾಗುತ್ತದೆ? ಎ ನೀನು ವಿದ್ಯಾರ್ಥಿಯೇ, ಬಿ ನೀನು ನಿದ್ರಿಸುತ್ತಿದೆಯಾ, ಸಿ ನಿನಗೆ ಹಸಿವಾಗಿದೆಯೇ, ಡಿ ನೀನು ಆಟ ಆಡುತ್ತಿದೆಯಾ. ಉತ್ತರ ಬಿ ನೀನು ನಿದ್ರಿಸುತ್ತಿದೆಯಾ.